ನಮಸ್ಕಾರ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂದರೆ ಕೇರ್ಪೇಟೆ ತಾಲೂಕಲ್ಲಿರೋವಂಥ ಭೂವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ತುಂಬ ದಿನದಿಂದ ಹೋಗಬೇಕು ಅಂತ ಆಸೆ ಇತ್ತು. ಅಲ್ಲಿಗೆ ಹೋದರೆ ಮನೆ ಕಟ್ಟೋಕ್ಕೆ ಮತ್ತು ಮನೆ ಕಟ್ಟಬೇಕು ಅಂತ ಆಸೆ ಇರೋರಿಗೆಲ್ಲ ತುಂಬ ಒಳ್ಳೆಯದಾಗುತ್ತಂತೆ. ಅಲ್ಲಿ ಪೂಜೆ ಮಾಡ್ತಾರಂತೆ. ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿರೋರು ಅಲ್ಲಿ ಇಟ್ಟಿಗೆ ಮಣ್ಣು ಎಲ್ಲ ಫಸ್ಟು ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ತಂದು ಮನೆ ಸ್ಟಾರ್ಟ್ ಮಾಡ್ತಾರೆ. ಮುಂದೆ ಮನೆ ಕಟ್ಟಬೇಕು ಅಂತ ಆಸೆ ಇರೋರು ಅಲ್ಲಿ ಹರಕೆ ಹೊತ್ತು ಮಣ್ಣು ಪೂಜೆ ಮಾಡಿಸಿ ಮನೆಗೆ ತಂದು ಮಣ್ಣ ಮನೇಲಿಟ್ಟು ಪೂಜೆ ಮಾಡ್ತಾರೆ. ಬೇಗ ಮನೆ ಕಟ್ಟೋಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತ. ನಮಗೂ ಒಂದು ಆಸೆ ಇದೆ ಮನೆ ಕಟ್ಟಬೇಕು ಅಂತ. ಅದಕ್ಕೋಸ್ಕರ ಹೋಗಿದ್ದು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೀವು ಒಂದ್ಸರಿ ವಿಸಿಟ್ ಮಾಡಿ, ತುಂಬ ಒಳ್ಳೆಯದಾಗುತ್ತಂತೆ. ಏನಾದರೂ ಮನೆ ಕಟ್ಟೋಕ್ಕೆ ಆಸೆ ಏನಾದರೂ ಇದ್ದರೆ, ನಾವು ಮುಂದೆ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ಫಸ್ಟು ಇಲ್ಲಿಗೆ ವಿಸಿಟ್ ಮಾಡಿ ಆಮೇಲೆ ಮುಂದಿನ ಕಾರ್ಯಕ್ಕೆ ಕೈ ಹಾಕಿ, ತುಂಬ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ಇವತ್ತು ನಾವು ಹೋಗಲೇಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ. ಹೋಗೋಣ ಅಂತ ಯಾವ ಟೈಮಲ್ಲಿ ಅಂದ್ಕೊಂಡ್ರೂ ಹೋಗೋಕ್ಕೆ ಆಗ್ತಿರಲಿಲ್ಲ. ಇವತ್ತು ಏನಿಲ್ಲ, ಸುಮ್ಮನೆ ಹೋಗಿದ್ದು ಬರೋಣ ಬನ್ನಿ ಅಂತ ಅಂದೆ ಅಷ್ಟೇ. ಆಯಿತು ನಡಿ ಅಂದ್ಬಿಟ್ಟು ನನ್ನ ಮಗಳನ್ನ ಕಾರ್ಮೆಂಟಿಗೆ ಬಿಟ್ಟು ನಾನು ನಮ್ಮ ಯಜಮಾನ್ರು ಹೊರಟ್ವಿ. ಹೋಗ್ತಾ ಅಲ್ಲೇ ಡಿಂಕದ ಮಾರಮ್ಮ, ಅಲ್ಲೇ ಹೋಗೋದು ಡಿಂಕದ ಮಾರಮ್ಮಕ್ಕೂ. ಇವತ್ತು ಹೋಗೋಕ್ಕಾಗಲಿಲ್ಲ ಅಲ್ಲಿಗೆ. ಫಸ್ಟು ಇಲ್ಲಿಗೆ ಹೋಗ್ತಾ ಇದ್ದೀವಲ್ಲ, ಇದನ್ನು ಮುಗಿಸ್ಕೊಂಡು ಆಮೇಲೆ ಇನ್ನೊಂದು ದಿನ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ ದೇವಸ್ಥಾನದ ಹತ್ರ. ಇನ್ನೂ ದೇವಸ್ಥಾನ ಫುಲ್ಲು ಕಟ್ಟೇ ಇಲ್ಲ ಫ್ರೆಂಡ್ಸ್. ಇಲ್ಲೆಲ್ಲ ಕಲ್ಲು ಹಾಗೇ ಇದೆ. ಇನ್ನೂ ಕಟ್ಟೋಕ್ಕೆ ಅಂತ ಫುಲ್ಲು ಕಲ್ಲಲ್ಲೇ ಕಟ್ಟಬೇಕು ಅಂತ ಫುಲ್ ಎಲ್ಲ ಕಡೆ ಬರೀ ಕಲ್ಲೇ ಇತ್ತು. ಅದರಲ್ಲೇ ಕಟ್ತಾರಂತೆ ದೇವಸ್ಥಾನನ. ಆ ಕಡೆ ಹೋಗೋಕ್ಕಾಗಲಿಲ್ಲ. ಈ ಕಡೆಯಿಂದ ಹಿಂದೆಗಡೆ ರೋಡಿಂದ ಕಳಿಸಿದ್ರು. ಅಲ್ಲಿಗೆ ಬಂದ್ವಿ. ಹೋಗೋಣ ಅಂತ ಒಳಗಡೆ ಹೋಗ್ತಾ ಇದ್ವಿ. ತುಂಬ ಬಿಸಿಲಿತ್ತು. ದೇವಸ್ಥಾನದ ಹತ್ರ ಬಂದ್ವಿ. ಒಳಗಡೆ ಇನ್ನೂ ಕೆಲಸ ಮಾಡ್ತಿದ್ರು. ಇನ್ನೂ ದೇವಸ್ಥಾನ ಇನ್ನೂ ಫುಲ್ ಓಪನ್ ಆಗಿಲ್ಲ. ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ ನೋಡೋಕ್ಕೆ. ಮತ್ತು ಅಲ್ಲೆಲ್ಲ ಪೂಜೆ ಮಾಡಿಸೋರು, ಅಲ್ಲಿ ಹರಕೆ ಹೊತ್ಕೊಂಡು ಪೂಜೆ ಮಾಡಿಸೋರ್ನೆಲ್ಲ ಅಲ್ಲಿ ದೇವಸ್ಥಾನದ ದೇವ್ರ ಮುಂದೆಗಡೆ ಕೂರಿಸಿದ್ರು ಎಲ್ರೂ. ಅವ್ರದ್ದು ಇಟ್ಟಿಗೆ ಮಣ್ಣು ಎಲ್ಲ ಒಂದು ಟೇಬಲ್ ಮೇಲೆ ಇಟ್ಟಿದ್ರು. ಪೂಜೆ ಮಾಡ್ತಿದ್ರು, ಮಂತ್ರ ಹೇಳ್ಕೊಂಡು ಹೋಮ ಎಲ್ಲ ಮಾಡಿಸ್ತಿದ್ರು. ಅಲ್ಲಿ ಪೂಜೆ ಮಾಡಿಸೋರು, ಹರಕೆ ಹೊತ್ಕೊಳ್ಳೋರು ದೇವಸ್ಥಾನದ 11 ಸುತ್ತು ಬರಬೇಕಂತೆ. 11 ಸುತ್ತು ಬಂದಮೇಲೆ ಅಲ್ಲಿ ಕೂತ್ಕೊಂಡು ಅವ್ರು ಹೇಳೋ ಮಂತ್ರ ಎಲ್ಲನೂ ಪಠಿಸ್ತಾ ಪೂಜೆ ಒಳ್ಳೆಯದಾಗಲಿ ಅಂತ ಕೇಳ್ಕೋಬೇಕು. ಅವರು ಪೂಜೆ ಮಾಡೋ ತನಕನೂ ಎದ್ದೇಳೋಗಿಲ್ಲ. ಅಲ್ಲಿಂದ ಮುಂದೆ ಬಂದು ಇಲ್ಲೆಲ್ಲ ಕಲ್ಲಲ್ಲೆಲ್ಲ ಕಟ್ಟಿದ್ರು. ಒಂಥರ ಏನೇನೋ ಕಲ್ಲು ಒಂದ್ರ ಮೇಲೆ ಒಂದು ಕಲ್ಲು ಇಟ್ಟು ಹಂಗೆಲ್ಲ ಕಟ್ಟಿದ್ರೆ ಮನೆ ಬೇಗ ಕಟ್ಟೋಕ್ಕೆ ದೇವರು ಒಳ್ಳೇದು ಮಾಡ್ತಾನಂತೆ. ತುಂಬ ಹಂಗೆ ಇತ್ತು ಅಲ್ಲೆಲ್ಲ. ಇಲ್ಲೂ ಮುಂದೆಗಡೆ ದೇವಸ್ಥಾನ ಮುಂದೆಗಡೆ ಎಲ್ಲ ಇಟ್ಟಿಗೆ ಅದೆಲ್ಲ ಕಟ್ಟಿದ್ರು. ನೋಡಿದ್ವಿ. ಇಲ್ಲೇ ಜನನ ಅಲ್ಲೇ ಕೂರಿಸಿದ್ರು ಎಂಟ್ರೆನ್ಸಲ್ಲೇ. ನಾವು ಹಿಂದೆಗಡೆಯಿಂದ ಬಂದ್ವಿ ದರ್ಶನ ಮಾಡೋಕ್ಕೆ. ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅವರು. ವೀಡಿಯೋ ಫೋಟೋಸ್ ಏನೂ ತೆಗಿಯೋಂಗಿಲ್ಲ ಅಂದರು. ನಾವು ಅಲ್ಲೆಲ್ಲ ನೋಡಿಕೊಂಡು ದೇವರು ನಮಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ನಾವು ಬೇಗ ಮನೆ ಕಟ್ಟೋಣ ಅಂತ ಕೇಳಿಕೊಂಡು ಬಂದ್ವಿ. ಮತ್ತು ಅಲ್ಲಿ ಗೋಶಾಲೆ ಇತ್ತು. ಒಳಗಡೆ ಹೋಗೋಕ್ಕಾಗಲಿಲ್ಲ. ಹೊರಗಡೆನೇ ನೋಡಿಕೊಂಡು ಹಸುಗಳೆಲ್ಲ ಇತ್ತು ಅಲ್ಲಿ ನೋಡಿಕೊಂಡು, ಮತ್ತು ಅಲ್ಲೇ ಪ್ರಸಾದನೂ ಕೊಡ್ತಿದ್ರು. ಪ್ರಸಾದ ಮಾತ್ರ ಚೆನ್ನಾಗಿತ್ತು. ನಾನು ನಮ್ಮ ಮನೆಯವ್ರು ಅಲ್ಲೇ ಊಟ ಮಾಡಿಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಕೆರೆ ಥರ ಇತ್ತು, ಬಟ್ ನೀರಿರಲಿಲ್ಲ. ಅಲ್ಲಿ ಎಲ್ಲ ನೋಡಿಕೊಂಡು ಮತ್ತೆ ಹೊರಟ್ವಿ ನಾವು. ಬರಬೇಕಾದ್ರೆ ನಮ್ಮ ಮನೆಯವ್ರು ಬ್ಯಾಕ್ ವಾಟ್ರಿಂದ ಕರ್ಕೊಂಡ್ಬಂದರು. ಅಲ್ಲಿ ಬರಬೇಕಾದ್ರೆ ನೋಡಿದ್ವಿ, ಗೇಟ್ ಒಳಗಡೆ ಬಿಡಲಿಲ್ಲ. ಹೊರಗಡೆಯಿಂದನೇ ನೋಡ್ಕೊಂಡು ಬಂದ್ವಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.